ನೀವು ಭಕ್ತಿಯಿಂದ ನಿಂತು ಪ್ರಾರ್ಥಿಸಿದ್ರೆ ನಿಮ್ ಮನಸ್ಸಿನಲ್ಲಿ ಹೇಳೋದು ನೀವು ನಂದು ಇಂಥ ಕೆಲಸ ಆಗ್ಬೇಕು ಅಮ್ಮ ಅಂತ. ಅಮ್ಮ ಅದನ್ನು ಮಾಡಿಯದಿರ್ತಾರೆ. ಒಂದೊಂದು ಕಂಬಕ್ಕೆ 15 ಲಕ್ಷ ರೂಪಾಯಿಗಳು. ಇದರಲ್ಲಿ ಸಪ್ತಸ್ವರ ಬರ್ಬೇಕು ಅಂತೇಳಿ 2 ಕಂಬಗಳಿಗೆ ಇದಕ್ಕೆ 19 ಲಕ್ಷ ರೂಪಾಯಿ. ಈ ಗಂಟೆಯನ್ನು ಬಾರಿಸಿ ನಿಮ್ಮ ಏನು ಕಷ್ಟ ಇದ್ರು ನಿಮ್ಮ ವೈರಿಗಳು ದೂರ ಹೋಗ್ತಾರೆ. ಅದು ಕೋರ್ಟ್ ಕೇಸ್ ನಲ್ಲಿ ಇದ್ದದ್ದನ್ನೆಲ್ಲ ಪ್ರಯತ್ನದ ಮೂಲಕ ಅಮ್ಮ ಮಾಡಿಸಿದ್ರು. ಅಲ್ಲೇ ಒಂದು ಪವಾಡ ಆದಾಗ ಭಕ್ತರು ಎಣಿಸಿ ಹೋದ ಕೆಲಸಗಳು ಅವರು ಎಣಿಸಿದಕ್ಕಿಂತ ಬೇಗ ಆಗುವುದು ಒಂದು ವಿಧ ಆದ್ರೆ ಈ ದೇವಸ್ಥಾನ ನಿರ್ಮಾಣ ಆದದ್ದೇ ಒಂದು ಪವಾಡ. ಇಲ್ಲ ಅಂಕಿಲ್, ಹಾಗೆಲ್ಲ ಸಾಧ್ಯ ಇಲ್ಲ ಕ್ಯಾಪ್ಟನ್ ಆಗ್ಲಿಕ್ಕೆ ಅಂತ ನಾನು ಹೇಳಿದ್ರೆ, ಒಂದು ವೇಳೆ ನೀನು ಆದ್ರೆ ಕಾಪು ನಮ್ಮನ ಅನುಗ್ರಹ ಅಂತ ತಿಳ್ಕೊಳ್ತೀಯ ಅಂತ. ಆಯ್ತು ಹೇಳಿ ಅವನ ಹತ್ರ ತುಳಿನಲ್ಲಿ ಹೇಳ್ಸಿದೆವು ಅದನ್ನು. ಅದು ಪವಾಡ ಎಂಬಂತೆ ಮುಂದಿನ 9 ದಿವಸದೊಳಗೆ ಅವ T20ಯ ಕ್ಯಾಪ್ಟನ್ ಆದ. ಭಾರತದಲ್ಲೇ ದ್ವಿತೀಯ, ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ. ಅಂದ್ರೆ 1500 kg ತೂಗುತ್ತಂತೆ ಇದು. ಈ ಗಂಟೆ ಒಂದು ಬಾರಿಸಿದ್ರೆ ಇದರ ರೇಡಿಯಸ್ ಸಾಧಾರಣ 4 ರಿಂದ 5 ಕಿಲೋಮೀಟರ್ ನಲ್ಲಿ ಇದರ ಶಬ್ದ ಪ್ರತಿಧ್ವನಿಸ್ತಾ ಇದೆ. 21 ಲಕ್ಷ. ಅದರಲ್ಲಿ ಯಾವ್ದಾದ್ರು ಒಂದು ವಸ್ತು ತೋರ್ಬೇಕು ಅಂತ. ಅದಕ್ಕೆ ಈ 7 ನಂಬರ್ ಪಿಲ್ಲರ್, ಅದು ಅವರು ಯಾರು ಅದಕ್ಕೆ ಸ್ಪಂದಿಸದೇ ಇದ್ದ ಪಿಲ್ಲರ್ ಇದು ಉಳಿದಿತ್ತು. 8.5 kg ಈ ಮೊದಲು ಕೊಟ್ಟ ಭಕ್ತರ ದೇವಸ್ಥಾನದ ವತಿಯಿಂದ ಇತ್ತು. ಉಳಿದದ್ದೆಲ್ಲ ಈ 8-9 ತಿಂಗಳ ಒಳಗೆ ಅಮ್ಮನ ಸನ್ನಿಧಿಗೆ ಬಂದಂತ ಚಿನ್ನ. 4 ಆಣೆಯಲ್ಲಿ ಗದ್ದುಗೆ ಪ್ರಸಾದ ತಗೊಂಡು ಹೋದ ಕಾಪು ನಮ್ಮನ ಮಕ್ಕಳು ಪ್ರಪಂಚಾದ್ಯಂತ ಇದ್ದಾರೆ ಎಂಬುದಕ್ಕೆ ಇದು ಒಂದು ನಿದರ್ಶನ. ಮುಂಬೈಯಲ್ಲಿ ಆದ್ರೂ ಹೋಗಿ ಉದ್ಯೋಗ ಮಾಡು ಮಗ ಅಂತ ಇಲ್ಲಿಯ ಗದ್ದುಗೆ ಪ್ರಸಾದ ಕೊಟ್ಟು ಕಳಿಸಿದ ಒಂದು ಮಗುವನ್ನು ಇವತ್ತೊಬ್ಬರು ದೊಡ್ಡ ಉದ್ಯಮಿಯಾಗಿ ಅವರಾಗಿ ಬಂದು ಇದಕ್ಕೆ ಇದನ್ನ ಕೊಟ್ರು. ನಮ್ಮ ತಾಯಿ ಹೀಗೆ ಅಮ್ಮ ಮಕ್ಕಳು ಹೇಳಿದಕ್ಕೆಲ್ಲದೂ ಕೇಳ್ತಾರೆ, ಒಳ್ಳೆ ಇದಕ್ಕೆ. ಆ ರೀತಿಯ ಕಾಪು ನಮ್ಮ ಇದ್ದಾರೆ ಎಂಬುದಕ್ಕೆ ಇದು ಒಂದು ನಿದರ್ಶನ. ಸ್ವರ್ಣ ಸಮರ್ಪಣಾ ಸಮಾರಂಭವನ್ನು ಮಾಡಿದ ತಕ್ಷಣ ಎಲ್ಲೆಲ್ಲಿ ನಮ್ಮ ಬಹಳಷ್ಟು ಮಹಿಳೆಯರು ಅವರು ತೆಗೆದಿಟ್ಟ ಚಿನ್ನವನ್ನು ತಂದು ಅಮ್ಮನಿಗೆ ಅರ್ಪಿಸಿದ್ರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕಾಪು ಹತ್ರ ಇದ್ದೀನಿ. ನನ್ನ ಹಿಂದೆ ನೋಡಿ ಕಾಪುವಿನ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಇದೆ. ಸೊ ಈ ದೇವಳದ ಸಂಪೂರ್ಣ ಚಿತ್ರಣವನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕೊಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಈಗ ಇಲ್ಲಿ ಸುಮಾರು ವಿಚಾರಗಳಿದೆ. ಅಂದರೆ ಈ ದೇವಾಲಯ ಸರಿಸುಮಾರು 60 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣ ಆಗಿರುವಂಥ ದೇವಾಲಯ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಕೆ ವಾಸುದೇವ್ ಶೆಟ್ಟಿ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಬಹಳ ಖುಷಿ ಆಯಿತು. ಬೆಂಗಳೂರಿಂದ ಇವತ್ತು ಈ ಒಂದು ದೇವಳವನ್ನು ತೋರಿಸ್ಬೇಕು, ನಮ್ಮ ಅನೇಕ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಬೇಕು. ಈಗಾಗಲೇ ರಾಜ್ಯ, ದೇಶ ಅಥವಾ ವಿದೇಶದಲ್ಲೂ ಕೂಡ ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳು ಹರಿದಾಡಿದಾವೆ. ಮತ್ತೆ ಕೋಟಿ ರೂಪಾಯಿ ವೆಚ್ಚದಲ್ಲಿ, ಅಂದ್ರೆ 1 ಕೋಟಿ ಅಲ್ಲ, ಬರೋಬ್ಬರಿ ಒಂದು 60 ಕೋಟಿ ರೂಪಾಯಿಗಿಂತನೂ ಅಧಿಕ ಹಣದಲ್ಲಿ ಈ ಒಂದು ದೇವಳ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಯ್ತು. ಇಲ್ಲಿ ಬಂದ್ರೆ ಒಂದೊಂದು ಕಂಬವೂ ಕೂಡ ಮಾತಾಡುತ್ತೆ, ಅಷ್ಟು ಒಳ್ಳೆಯ ಕಲಾಕೃತಿಗಳು ಇಲ್ಲಿದೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ಇರ್ಬೋದು, ಅಥವಾ ನಮ್ಮ DKC ಅವರು ಇರ್ಬೋದು, ಅಥವಾ ಶಿಲ್ಪಾ ಶೆಟ್ಟಿ ಅವರು ಇರ್ಬೋದು, ಹಾಗೆ ಅನೇಕ ಜನ ಸೆಲೆಬ್ರಿಟೀಸ್ಗಳು ಕೂಡ ಇಲ್ಲಿಗೆ ಬಂದಿದ್ದಾರೆ. ಸೊ ರಾಜಕಾರಣಿಗಳು ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಆಮೇಲೆ ಇದರ ಓಪನಿಂಗ್ ಕೂಡ ವಿಭಿನ್ನವಾಗಿ ನಡೆದಿತ್ತು, ಎಲ್ಲರೂ ಮಾತಾಡುವ ರೀತಿಯಲ್ಲಿ ಆಯಿತು. ಹಾಗಾಗಿ ಈ ದೇವಳದ ಒಂದು ಚಿತ್ರಣ ಕಂಪ್ಲೀಟ್ ಟೂರ್ ಆಗಿ ನಾವು ಕೊಡಬೇಕು ಅಂತ ನಾವು ಅಂದ್ಕೊಂತೀವಿ. ಸೊ ನಿಮ್ಮಿಂದ ಎಲ್ಲ ಬಗೆಯ ಮಾಹಿತಿಯನ್ನು ನಾವು ಇವತ್ತು ಕಲೆ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೀವಿ. ಸರ್, ಈಗ ನಾವು ಪ್ರಾರಂಭದಲ್ಲಿ ಈ ರಾಜಗೋಪುರದಿಂದನೇ ಶುರು ಮಾಡೋಣ. ಸೊ ಇಲ್ಲಿ ಒಳಗಡೆ ಬಂದರೆ ಪ್ರತಿಯೊಂದು ಕೂಡ ಶಿಲಾಮಯ. ಅದನ್ನು ಬಿಟ್ಟರೆ ಒಂದು ಸ್ವಲ್ಪ ಮರದ ಕೆತ್ತನೆಗಳನ್ನು ಕೂಡ ನಾವು ನೋಡ್ಬೋದು. ದೇವಿಯ ಸ್ವರ್ಣ ಖಚಿತವಾಗಿರುವಂತಹ ಪುತ್ಥಳಿ ಕೂಡ ಇಲ್ಲಿದೆ. ಒಳಗಡೆ ವಿಗ್ರಹವನ್ನು ಕೂಡ ನಾವು ಈಗಾಗಲೇ ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸ್ತಾ ಇದ್ವಿ. ಸರಿ, ಈ ಥರದ ಒಂದು ಗುಡಿ ನಿರ್ಮಾಣ ಆಗಬೇಕು, ಇದು ಸಣ್ಣ ಯೋಜನೆಯೂ ಅಲ್ಲ ಅಥವಾ ಸಣ್ಣ ಕಲ್ಪನೆಯೂ ಕೂಡ ಅಲ್ಲ ಅಂತ ನಾನು ಅಂದ್ಕೊತೀನಿ. ಬಹಳ ದೊಡ್ಡದಾಗಿರುವಂಥ ಕಲ್ಪನೆ. ಈ ಕಲ್ಪನೆ ಯಾವಾಗ ಶುರುವಾಗಿದ್ದು ಅಂತ? ಕಾಪು ಅಮ್ಮನ ಹಿನ್ನೆಲೆ ಹೇಳಬೇಕಾದ್ರೆ ಸಾಧಾರಣ ಈ ಸನ್ನಿಧಾನದಲ್ಲಿ ಅಮ್ಮ ಸುಮಾರು 400 ವರ್ಷಗಳ ಹಿಂದೆ ಇಲ್ಲಿ ಬಂದು ಪ್ರತಿಷ್ಠಾಪನೆಗೊಳ್ಳುವಾಗಲೇ ಅಮ್ಮ ನಿರ್ಧರಿಸಬಹುದು ಎಂಬುದು ನನ್ನ ಮತ್ತೆ ನಮ್ಮ ಎಲ್ಲ ಟೀಮಿನ ಕಲ್ಪನೆ. ಯಾಕಂದ್ರೆ ಒಂದು
ಮಾರಿಯಮ್ಮ ಅಂತ ಹೇಳಿದ ಕೂಡಲೇ ಕೆಲವರಿಗೆ ಒಳ್ಳೆ ಸ್ವಲ್ಪ ಹೆದರಿಕೆ ಭಾವನೆ ಇದೆ, ಕೆಲವರಿಗೆ ಪೂಜೆ ಮಾಡೋರಿಗೆ ಸ್ವಲ್ಪ ಸಾಸಾರ ಭಾವನೆನೂ ಇದೆ ಮಾರಿಯಮ್ಮ ಅಂತ ಹೇಳಿ. ಆದ್ರೆ ಇವತ್ತು ಹೊಸಮಾರಿಗುಡಿ ದೇವಸ್ಥಾನದಲ್ಲಿ ನೆಲೆ ನಿಂತ ಮಾರಿಯಮ್ಮ, ನನ್ನ ನಂಬಿಕೆ ಏನಂದ್ರೆ ಆ ದಿವಸವೇ ಅವರು ನವದುರ್ಗ ಐಕ್ಯ ಸ್ವರೂಪಿಣಿಯಾಗಿ ಇಲ್ಲಿ ಮಾರಿಯಮ್ಮ, ನವದುರ್ಗ ಐಕ್ಯ ಸ್ವರೂಪಿಣಿ ಮಾರಿಯಮ್ಮ ಆಗಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಇದನ್ನು ಪ್ರತಿಷ್ಠಾಪನೆಗೊಳಿಸಿದವರು ಹಿರಿಯರು ಯಾರು ತುಂಬಾ ಭಕ್ತಿ ಭಾವದಿಂದ ಮಾಡಿರ್ಬಹುದು ಅಂತ ನನ್ನ ನಂಬಿಕೆ. ಯಾಕಂದ್ರೆ ಈ ಒಂದು ಸನ್ನಿಧಾನವು ಈ ರೀತಿಯಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ನಾನು ಇದರ ಸಮಿತಿ ಅಧ್ಯಕ್ಷನಾಗಿರ್ಬೋದು, ನಾವೆಲ್ಲರೂ ಒಟ್ಟಾಗಿರ್ಬೋದು, ಆದ್ರೆ ಇಲ್ಲಿ ಎಲ್ಲಾ ಕೆಲಸ ಆದದ್ದು ಅಮ್ಮ ನಿಂತು ಮಾಡಿಸಿದ್ದು, ಅಮ್ಮ ಇಲ್ಲಿ ಒಟ್ಟಿಗೆ ಇದ್ರು ಎಂಬುದಕ್ಕೆ ನಮ್ಗೆಲ್ಲ ನಂಬಿಕೆ. ಈ ಒಂದು ಜೀರ್ಣೋದ್ಧಾರಕ್ಕೆ ನಾವು ಸಮಿತಿ ರಚಿಸಿದಾಗ 2009ನೇ ಇಸ್ವಿಯಲ್ಲಿ ಅಷ್ಟು ನಮ್ಗೆ ಕ್ಲಿಯರ್ ಇರಲಿಲ್ಲ. ಒಟ್ಟು ಹಿಂದೆ ಇದ್ದ ದೇವಸ್ಥಾನವನ್ನು ಒಂದು ಅಲ್ಲೇ ತೆಗೆದು ಸರಿಪಡಿಸ್ಬೇಕು ಅಂತ. ಮುಂದೆ ಅದು ಸಮಯ ಕಳೀತಾ ಹೋಯಿತು. 2015ಕ್ಕೆ ಬಂತು. ಅಂದ್ರೆ ಹೆಚ್ಚು ಕಡಿಮೆ 5-6 ವರ್ಷ ಸಮಿತಿಯಿಂದ ಪಾಸ್ ಆಗ್ತಾ ಹೋಯ್ತು. ಅದಕ್ಕೂ ಕಾರಣ ಅಮ್ಮನೇ ಅದೆಲ್ಲ ಮಾಡಿದ್ದು, ಅಮ್ಮನೇ ನಿರ್ಧರಿಸಿದ ಸಮಯಗಳು ಅವು ಅಂತ ಈಗ ನಮ್ಗೆ ಗೊತ್ತಾಗ್ತದೆ ಈ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ನಂತರ. ಆ ನಂತರ ಆಯ್ತು, ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಿಂದಾಗಿ ಅಮ್ಮನ ಜಾಗ ರಸ್ತೆಗೆ ಹೋಯ್ತು. ಬೇರೆ ಬೇರೆ ಚಿಂತನೆ ಮಾಡಿದೆವು. ಪವಾಡ ಸದೃಶ್ಯ ಎಂಬಂತೆ ಇಂದು ಇದು ನಿಮ್ಮ ಗಮನಕ್ಕೆ ತರುವುದಾದ್ರೆ ಇದೊಂದು ದೊಡ್ಡ ಪವಾಡ ಕ್ಷೇತ್ರ. ಹೇಗೆ ಪವಾಡ ಅಂದ್ರೆ, ಭಕ್ತರು ಎಣಿಸಿ ಹೋದ ಕೆಲಸಗಳು ಅವರು ಎಣಿಸಿದಕ್ಕಿಂತ ಬೇಗ ಆಗುವುದು ಒಂದು ವಿಧ, ಆದ್ರೆ ಈ ದೇವಸ್ಥಾನ ನಿರ್ಮಾಣ ಆದದ್ದೇ ಒಂದು ಪವಾಡ. ಅದು ಹೇಗೆ ಅಂದ್ರೆ, ನಮ್ಮ ಮೊದಲು ಇದ್ದ ಜಾಗಕ್ಕೆ ಸರಿ ಸಮಾನವಾಗಿ ಅದರ ಹಿಂದುಗಡೆ 1 ಎಕರೆ 23 ಸೆನ್ಸ್ ಸ್ಥಳ ಅದು ಕಾಯ್ದಿರಿಸಿದಾಗೆ ಇತ್ತು ಅಮ್ಮನಿಗಂತ, ಈ ದೇವಸ್ಥಾನಕ್ಕಾಗಿ. ಯಾಕಂದ್ರೆ ಆ ಜಾಗ ಬಿಟ್ಟು ಅದರ ಪಶ್ಚಿಮ ದಿಕ್ಕಿನಲ್ಲಿ ಎಲ್ಲ ಅಭಿವೃದ್ಧಿ ಹೊಂದಿತ್ತು. ಈ ಜಾಗವೇ ಯಾಕೆ ಉಳಿಯಿತು? ಇದು ನಮ್ಗೊಂದು ಇದು. ಅದಕ್ಕೆ ನಾವು ಅಮ್ಮನ ಹತ್ರ ಕೇಳಿದಾಗ, ಇಲ್ಲಿಯ ದರ್ಶನ ಸೇವೆಯಲ್ಲಿ ಕೇಳಿದಾಗ ಅಮ್ಮನ ನುಡಿಯಾದದ್ದಿಷ್ಟೇ, ನಾನೇ ಇಡ್ಸಿದ್ದು ಆ ಜಾಗವನ್ನು, ಪ್ರಯತ್ನ ನಿಮ್ದು, ನಾನು ಕೊಡಿಸ್ತೇನೆ, ಅದನ್ನು ಅಮ್ಮನ ನನ್ನ ಹೆಸರಿಗೆ ಆಗ್ಬೇಕು, ಅದು ಪ್ರಯತ್ನ ಮಾಡಿ ಎಂಬ ಹೇಳಿಕೆ ಬಂದಾಗ ನಾವು ಅದನ್ನು ಸತತವಾಗಿ ಪ್ರಯತ್ನ ಮಾಡಿ, ಅದು ಕೋರ್ಟ್ ಕೇಸ್ನಲ್ಲಿ ಇದ್ದದ್ದನ್ನೆಲ್ಲ ಪ್ರಯತ್ನದ ಮೂಲಕ ಅಮ್ಮ ಮಾಡಿಸಿದ್ರು. ಅಲ್ಲೇ ಒಂದು ಪವಾಡ ಆದಾಗ ಆಯ್ತು. ಇವತ್ತು ಇಡೀ ಈ 1000 ವರ್ಷದ ಇತಿಹಾಸಕ್ಕೆ ಸೇರಲ್ಪಟ್ಟಿರುವ ಈ ಶಿಲಾಮಯ ದೇಗುಲ ನಿರ್ಮಾಣ ಆದದ್ದು ಅದೇ ಜಾಗದಲ್ಲಿ, ಅದೇ ಜಾಗ. ಹಾಗಾಗಿ ನಮ್ಮ ಇಲ್ಲಿ ಊರಿನ ಪರಿಸರದವರಿಗೆ ಎಲ್ಲ ಗೊತ್ತಿದೆ. ಹಾಗಾದ್ರೆ ಅಮ್ಮ ಅದನ್ನು 3 ಜನಕ್ಕೆ ಒಬ್ರಿಗೊಬ್ರು ಕೇಸ್ ಹಾಕೊಂಡು ಇರುವ ಹಾಗೆ ಅಮ್ಮನೇ ಮಾಡಿದ್ದ, ಇಲ್ಲದಿದ್ರೆ ಅದು ಯಾವಾಗ್ಲೂ ಅಭಿವೃದ್ಧಿ ಆಗಿ ಹೋಗ್ತಿತ್ತು. ಅಭಿವೃದ್ಧಿ ಆಗಿದ್ರೆ ಸಿಗ್ತಾನೂ ಇರಲಿಲ್ಲ, ಖಂಡಿತ ಸಿಗ್ತಾ ಇರ್ಲಿಲ್ಲ. ಅದರ ಬದಿಯಲ್ಲಿ ದೊಡ್ಡ ದೊಡ್ಡ ಮನೆಗಳು ಬಂದಿದೆ. ಹಾಗಾದ್ರೆ ಇಲ್ಲಿಂದಲೇ ಅಮ್ಮ ಮೊದಲೇ ಆಲೋಚನೆ ಮಾಡಿದ್ದಾರೆ ಎಂಬುದಕ್ಕೆ ಇದು ಒಂದು ನಿದರ್ಶನ. ತದನಂತರ ನಾವು ಸಮಿತಿ 2015ರಲ್ಲಿ ನಾವು ಸಾಮೂಹಿಕ ಶಿಲಾನ್ಯಾಸ ಮಾಡುವ ಅಂತ ಆಗಿನ ನಮ್ಮ ಶಾಸಕ, ರಾಜ್ಯದ ನಗರಾಭಿವೃದ್ಧಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರನ್ನು ಮುಂದೆ ಇಟ್ಟುಕೊಂಡು ಎಲ್ಲರೂ ಭಕ್ತರು ಒಟ್ಟಾಗಿ ಮಾಡಿದೆವು. ಪ್ರತಿಯೊಂದು ಸಂದರ್ಭದಲ್ಲಿ ಅಮ್ಮ ನಮ್ಗೆ ಪ್ರೇರಣೆ ಕೊಡ್ತಾನೆ ಬಂದಿದ್ದಾರೆ. ನನಗೆ ಅಂತೂ ನಂದೊಂದು ವಿಶೇಷ ಅಂದ್ರೆ, ನಾನು ಚಿಕ್ಕಂದಿ 40 ವರ್ಷದಿಂದ ಇಲ್ಲಿಯ ಭಕ್ತ. ನಾನು ನನ್ನ ವೃತ್ತಿ ಜೀವನ ಪ್ರಾರಂಭಿಸಿದ್ದೇ ದೇವಿ ಪ್ರಸಾದ ಅಂತೇಳಿ, ಅಂದ್ರೆ ಅಮ್ಮನ ಇಲ್ಲಿಯ ಪ್ರಸಾದ ಅಂತೇಳಿ ಪ್ರಾರಂಭಿಸಿದೆ. ಹಾಗಾಗಿ ನನಗೆ ಯಾವಾಗಲೂ ಏನೋ ಪ್ರೇರಣೆ ಕೊಡ್ತಾ ಇದ್ರು, ನನ್ನಾಗಿ ನಮ್ಮ ಸಮಿತಿಯವರಿಗೂ ಕೊಡ್ತಾ ಇದ್ರು. ಅದಕ್ಕಾಗಿ ಇದನ್ನು ಪ್ರಾರಂಭ ಸಮಿತಿ ಮಾಡುವಾಗ ಇದ್ದ ಶಾಸಕರು ಲಾಲಾಜಿ ಅರಮೆಂಡನ್, ತದನಂತರ ವಿನಯ್ ಕುಮಾರ್ ಸೊರಕೆ, ಈ ರೀತಿ ಎಲ್ಲರನ್ನೂ ನೀವು ಒಟ್ಟುಗೂಡಿಸ್ಕೊಳ್ಳಿ, ಎಲ್ಲಾ ಪಕ್ಷದವರನ್ನು ಎಲ್ಲಾ ಸಮಾಜದವರನ್ನು ಒಟ್ಟುಗೂಡಿಸಿಕೊಂಡು ಮಾಡಬೇಕೆಂಬ ಪ್ರೇರಣೆ ಕೊಟ್ಟವರು ನಮ್ಮ ಕಾಪು ನಮ್ಮ. ಅದಕ್ಕೆ ಸರಿಯಾಗಿ ನಾವೆಲ್ಲರೂ ಎಲ್ಲಾ ಸಮಾಜದವರು ಒಟ್ಟುಗೂಡಿಸಿದೆವು. 2015ರಲ್ಲಿ ಸಾಮೂಹಿಕ ಶಿಲಾನ್ಯಾಸ ಆದ ನಂತರ ಪುನಃ ಸ್ಥಗಿತಗೊಂಡಿತ್ತು ಕೆಲಸ. ನಮ್ಗೆಲ್ರಿಗೂ ತುಂಬಾ
ಬೇಸರ ಆಗ್ತಿತ್ತು, ಅಮ್ಮನ ಕೆಲಸ ಯಾಕೆ ಈ ರೀತಿ ಆಗ್ತಾ ಇದೆ. ಆದರೆ ಇವತ್ತಿನ ದಿನ ನಾನು ಹೇಳುವುದಾದ್ರೆ ಇದೆಲ್ಲ ಅಮ್ಮನೇ ಮಾಡಿಸೋದು, ಎಲ್ಲಿ ನಿಲ್ಸಿದ್ದು ಪುನಃ ಪ್ರಾರಂಭಿಸಿದ್ದು ಇದೆಲ್ಲ ಅಮ್ಮ. ಇಲ್ಲದಿದ್ರೆ 2015 ಸ್ವಲ್ಪ ದಿವಸದಲ್ಲಿ ಇದಾಗ್ತಿದ್ರೆ ಈ ರೀತಿಯ ಇದು ಮೂಡಿ ಬರ್ತಿರ್ಲಿಲ್ಲ. ಯಾಕಂದ್ರೆ ಇಷ್ಟು ವರ್ಷ ತೆಗ್ದದ್ದು ಅಮ್ಮ ನಮ್ಮೆಲ್ಲರನ್ನು, ನಾನಂತೇಳಿ ಅಲ್ಲ, ನಮ್ಮ ಇಡೀ ಟೀಮ್, ಗೌರವ ಅಧ್ಯಕ್ಷರಿರ್ಬೋದು, ಗೌರವ ಸಲಹೆಗಾರರಿರ್ಬೋದು, ನಮ್ಮ 9 ಜನರ ಟೀಮ್ ಇರ್ಬೋದು, ಉಪ ಸಮಿತಿಗಳಿರ್ಬೋದು, ಎಲ್ಲರನ್ನು ಅವರವರ ಉದ್ಯೋಗದಲ್ಲಿ, ಅವರ ವೃತ್ತಿಯಲ್ಲಿ, ಎಲ್ಲದರಲ್ಲಿ ಅಮ್ಮ ಬೆಳಗಿಸಿ ಅವರ ಕೆಲಸವನ್ನು ಅವರಿಗೆ ತಗೊಳ್ಳಿಕ್ಕಿತ್ತು ಅವರ ಮನೆ. ನೋಡಿ ವೀಕ್ಷಕರೇ, ನೋಡಿ ಇವರು ಮಾತಿನ ಮಧ್ಯೆ ಒಂದು ಹೇಳಿದ್ರು, ಅವರವರ ಅಭಿವೃದ್ಧಿಯೂ ಕೂಡ ಇಲ್ಲಿ ಆಯ್ತು ಅಂತ. ಈಗ ನನ್ನ ಕೈಯಲ್ಲೂ ಒಂದಿಷ್ಟು ವಿಚಾರಗಳಿದೆ. ಅಂದ್ರೆ ಇಲ್ಲಿಗೆ ಬಂದವರಿಗೆ ಏನೇನಾಯ್ತು, ಇಲ್ಲಿನ ಪವಾಡಗಳು ಏನು ಅನ್ನೋದ್ರ ಬಗ್ಗೆನೂ ಇಲ್ಲೊಂದಿಷ್ಟು ಡೀಟೇಲ್ಸ್ಗಳಿದೆ. ಇದು ಒಂದ್ ಸ್ವಲ್ಪ ಹೆಕ್ಕಿ ತೆಗೆದಿದ್ದು ಮಾತ್ರ ಇರೋದು. ಸೊ ಇನ್ನೂ ಅನೇಕ ಬದಲಾವಣೆಗಳು, ಅಭಿವೃದ್ಧಿಗಳು ಕೂಡ ಇಲ್ಲಾಗಿದೆ. ಇಲ್ಲಿ ನೀವು ಯಾವುದೇ ಒಂದು ಗೋಡೆ ಇರ್ಬೋದು ಅಥವಾ ಒಂದು ಕಂಬ ಇರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಹತ್ತಿರದಿಂದ ಬಂದು ನೋಡಿದ್ರೆ ಅದಕ್ಕೊಂದು ಕತೆ ಇದೆ, ಅದಕ್ಕೊಂದು ಕಲೆ ಕೂಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಕೊಟ್ಟಿರುವಂತಹ ಒಂದೊಂದು ಕಂಬವೂ ಕೂಡ ಒಂದೊಂದು ಕಥೆಯನ್ನ ಹೇಳುತ್ತೆ. ಅದನ್ನ ಸುಮಾರು ಜನ ತಮ್ಮ ಸ್ವಂತ ನಿರ್ಧಾರದಿಂದ ಕೊಟ್ಟಿದ್ದಾರೆ, ಇದು ನನ್ನ ಕಡೆಯಿಂದ ಇರಲಿ, ಇದು ನನ್ನ ಕಡೆಯಿಂದ ಇರಲಿ ಅಂತ. ನಿಮ್ಗೀಗ ನಮ್ಮ ಹಿಂಭಾಗದಲ್ಲಿ ಒಂದು ಗಂಟೆ ಕಾಣಿಸ್ತಿರ್ಬಹುದು. ಇದು ಭಾರತದಲ್ಲೇ ದ್ವಿತೀಯ, ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ. ಅಂದ್ರೆ 1500 kg ತೂಗುತ್ತಂತೆ ಇದು. ಈ ಗಂಟೆ ಕೂಡ ಇಲ್ಲಿದೆ. ನಾನು ಇದೇ ರೀತಿಯಾದಂತಹ ಒಂದು ಗಂಟೆಯನ್ನ ಈ ಹಿಂದೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಒಂದು ತೋರಿಸಿದ್ದೆ. ಅದು ನಿಮ್ಗೆ ಗೊತ್ತಾಗಿರ್ಬೋದು, ಅದು ಅಯೋಧ್ಯೆಯಲ್ಲಿ ಇದ್ದಿದ್ದು. ಸೊ ಅದನ್ನ ಬಿಟ್ರೆ ಇಲ್ಲೇ ಇರುವಂತದ್ದು. ಸರ್, ಈ ಗಂಟೆ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ಬೋದಾ ಅಂತ ನಿಮ್ಮ ಗಮನಕ್ಕೆ? ಅಂದ್ರೆ ಈ ಗಂಟೆ ಏನಾಯ್ತಂದ್ರೆ ಇದು ಲಾಸ್ಟಿಗೆ ಬಂದದ್ದು ಎಲ್ಲ ಈ ಕೆಲಸಗಳಾದ್ಮೇಲೆ. ಓಕೆ. ಇಲ್ಲಿಯ ನಾನು ಹೇಳಿದ ಹಾಗೆ ಇಲ್ಲಿಯ ವಿಶೇಷ ಪವಾಡಗಳು ನಡೀತದೆ ಅಮ್ಮನೆ ಮಾಡುದು ಎಂಬುದಕ್ಕೆ ಈ ಒಂದು ಗಂಟೆನೂ ಸಾಕ್ಷಿ, ಈ ರಾಜಗೋಪುರನೂ ಸಾಕ್ಷಿ. ಈ ರಾಜಗೋಪುರ ನಮ್ಮ ಮಾಸ್ಟರ್ ಪ್ಲಾನ್ ನಲ್ಲಿ ಇರ್ಲಿಲ್ಲ, ನನ್ನ ಕಲ್ಪನೆಯಲ್ಲೂ ಇರ್ಲಿಲ್ಲ. ನನ್ನ ಕಲ್ಪನೆ ಅಂದ್ರೆ ಇತ್ತು ಸಣ್ಣ ಮಟ್ಟದಲ್ಲಿ, ಸಣ್ಣದಾಗಿತ್ತು. ಅದನ್ನು ಈ ನಮ್ಮ ಸಮಿತಿಯ ಗೌರವಾಧ್ಯಕ್ಷರುಗಳಾದ ತುಂಗಾ ಗ್ರೂಪ್ ಆಫ್ ಹೋಟೆಲ್ ನ MD ಸುಧಾಕರ್ ಹೆಗಡೆ ಮತ್ತು ಸಾಯಿ ಪ್ಯಾಲೇಸ್ ಗ್ರೂಪ್ ಆಫ್ ನ ಹೋಟೆಲ್ ನ MD ರವಿ ಸುಂದರ್ ಶೆಟ್ರು ಈ ರಾಜಗೋಪುರ ನಿರ್ಮಾಣ ಮಾಡಲೇಬೇಕು, ಇದನ್ನು ಸಂಪೂರ್ಣವಾಗಿ ನಮ್ಮ ಖರ್ಚಿನ ನಾವೇ ಇದು ಕೊಡಿ ಮಾಡಿ ಅಮ್ಮನಿಗೆ ಅರ್ಪಿಸ್ತೇವೆ ಎಂಬುದಾಗಿ ಇದು ಬಂತು. ಇದೆಲ್ಲ ನಿರ್ಮಾಣ ಆಗ್ತಾ ಇರುವಾಗ ಮುಂಬೈಯ ಒಬ್ರು ಉದ್ಯಮಿ ಅರವಿಂದ್ ಶೆಟ್ಟಿ ಎಂಬವರು ಒಂದ್ ದಿವಸ ಫೋನ್ ಮಾಡಿದ್ರು, ನಾನು ಅಯೋಧ್ಯೆಯಲ್ಲಿ ದೊಡ್ಡ ಗಂಟೆ ನೋಡಿದ್ದೇನಣ್ಣ, ಇದನ್ನೊಂದು ಕಾಪುನ ಸನ್ನಿಧಿಯಲ್ಲಿ ಹಾಕ್ಬೇಕು. ನಾನಾಗ ಎಣಿಸಿದೆ, ಇಲ್ಲಿ ಗಂಟೆಯ ಒಂದು ಇದು ಕಾನ್ಸೆಪ್ಟ್ ಇರ್ಲಿಲ್ಲ, ಇದು ಹೊಸ್ತಾಗ್ತದೆ. ಈಗ ನಾನು ಅಲ್ಲೇ ನಕ್ಕು ಸುಮ್ಮನಾದೆ. ಆದ್ರೆ ಅವರು ಅದನ್ನು ಬಿಡ್ಲಿಲ್ಲ, ಎಡೆ ಬಿಡ್ಲಿಲ್ಲ. ರವಿ ಶೆಟ್ರ್ ಹತ್ರ ಹೇಳ್ಸಿದ್ರು, ನಾನು ಅದರ ಸಂಪೂರ್ಣ ನಾನೇ ತೆಗೆದುಕೊಡ್ತೇನೆ, ಇದು ಈಗ ಎಲ್ಲೂ ಇಲ್ಲ, ಅಯೋಧ್ಯೆಯಲ್ಲೇ 2200 kg ಇರುವುದು ಅಂತೆಲ್ಲ ಹೇಳಿದ್ರು. ನಾನು ಎಷ್ಟು ಸುಮ್ಮನಿದ್ರು ಅವರನ್ನು ಅಮ್ಮ ಬಿಟ್ಟಿಲ್ಲ. ಯಾಕಂದ್ರೆ ಅಮ್ಮನಿಗೆ ಇದು ಬೇಕಿತ್ತು. ಇದು ಭಕ್ತರಿಗೊಂದು ಅದನ್ನು ಗಂಟೆಯ ಸೇವೆ ಕೊಡುವುದಕ್ಕೆ ಬೇಕಿತ್ತ ಏನ. ಹಾಗೆ ಲಾಸ್ಟ್ ಸಮಯದಲ್ಲಿ ಅಂದ್ರೆ 2025 ಜನವರಿಯಿಂದ ನಾನು ಹೇಳಿ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿ ಆಮೇಲೆ ನಾವು ಅದು ಪ್ರತಿಷ್ಠೆ ಸಮಯದಲ್ಲಿ ಪ್ರತಿಷ್ಠೆ ಆಗ್ಲೇಬೇಕೆಂಬ ಹಠ ಹಿಡಿದೆವು. ಒಂದು ವೇಳೆ ಭಕ್ತನ ಕೋರಿಕೆಗೆ ಅಮ್ಮ ನಮಗೂ ಆ ಪ್ರೇರಣೆ ಕೊಡ್ತಾ ಇಲ್ಲದಿದ್ರೆ ನಾವು ಅಷ್ಟು ತರಾತುರಿಯಲ್ಲಿ ಮಾಡುವಂಥದ್ದು ಇವತ್ತು ಈ ಗಂಟೆಯಲ್ಲಿ ಸ್ಥಾಪನೆ ಆಗ್ತಿರ್ಲಿಲ್ಲ. ಆದ್ರಿಂದ ಈ ಗಂಟೆ ಕರ್ನಾಟಕದಲ್ಲಿ ಪ್ರಥಮ ಆದ್ರೂ ಇವತ್ತು ಪ್ರತಿ ಮಂಗಳವಾರ ನಾವು ಭಕ್ತರಿಗೆ ಇದನ್ನು ಬಾರಿಸುವ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದೇವೆ. ಅದನ್ನು ಸೇವಾ ರೂಪದಲ್ಲಿ, ಯಾಕಂದ್ರೆ ಸೇವಾ ರೂಪದಲ್ಲಿ ಇಡದಿದ್ರೆ ಅದರ ಒಂದು ಪಾವಿತ್ರತೆನೂ ಬರುವುದಿಲ್ಲ, ಮತ್ತೆ ದುರುಪಯೋಗ ಆಗ್ತದೆ ಎಂಬ ದೃಷ್ಟಿಯಲ್ಲಿ ಇಟ್ಟಿದ್ದೇವೆ. ಈ ಗಂಟೆ ಒಂದು ಸಲ ಬಾರಿಸಿದ್ರೆ, ಈಗ ಬೆಳಿಗ್ಗೆ 7:30 ದೇವಸ್ಥಾನ ಓಪನ್ ಆಗುವಾಗ ಪೂಜೆ ಆಗುವಾಗ ಬಾರಿಸ್ತೇವೆ, ಮಧ್ಯಾಹ್ನ ಪೂಜೆಗೆ, ಸಾಯಂಕಾಲ ಪೂಜೆಗೆ, ಈ ರೀತಿ ಬಾರಿಸ್ತಾ ಇದ್ದು ಮಂಗಳವಾರ ಮಾತ್ರ ಭಕ್ತರಿಗೆ ಸೇವಾ ರೂಪದಲ್ಲಿ ಇದರ ವ್ಯವಸ್ಥೆ ಇಟ್ಟಿದ್ದೇವೆ. ಈ ಗಂಟೆ ಒಂದು ಬಾರಿಸಿದ್ರೆ ಇದರ ರೇಡಿಯಸ್ ಸಾಧಾರಣ 4 ರಿಂದ 5 ಕಿಲೋಮೀಟರ್ ನಲ್ಲಿ ಇದರ ಶಬ್ದ ಪ್ರತಿಧ್ವನಿಸ್ತಾ ಇದೆ. ನಾವು ಇದನ್ನು ಈಗಾಗಲೇ ಪರಿಶೀಲಿಸಿದ್ದೇವೆ. ನಮ್ಮ ತಂತ್ರಿ ಕುಮಾರಗುರು ತಂತ್ರಿಯವರ ಪ್ರಕಾರ ಗಂಟೆಗೆ ಬಹಳಷ್ಟು ಮಹತ್ವವೇ ಇದೆ. ಇದು ದೇವಿಯೇ
ಹಿಂದಿನ ಇದರಲ್ಲಿ ಋಷಿ ಮುನಿಗಳಿಗೆ ಹೇಳಿದಂತ ಇದು ಅಂತೇಳಿ ತಂತ್ರಿಗಳು ಇದನ್ನು ಬಹಳ ಸುಂದರವಾಗಿ ವರ್ಣಿಸಿ ಒಂದು ದಿವಸ ನಾವು 99 ಜನ ಸೇವಾ ರೂಪದಲ್ಲಿ ಗಂಟೆ ಬಾರಿಸುವ ಮೂಲಕ ಈ ಗಂಟೆಗೆ ಚಾಲನೆ ಕೊಟ್ಟಿದ್ದೇವೆ. ಆದ್ರಿಂದ ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಂಶ ರಾಜ್ಯ ಅಲ್ಲ ಪ್ರಪಂಚಾದ್ಯಂತದಿಂದ ಇದು ಬಂದು ಭಕ್ತರು ಗಂಟೆಯನ್ನು ಬಾರಿಸಿದ್ರೆ, ಈಗಾಗಲೇ ನಮ್ಮ ತಂತ್ರಿಗಳು ಹೇಳಿದಾಗೆ ಈ ಗಂಟೆಯನ್ನು ಬಾರಿಸಿ ನಿಮ್ಮ ಏನು ಕಷ್ಟ ಇದ್ರು ನಿಮ್ಮ ವೈರಿಗಳು ದೂರ ಹೋಗ್ತಾರೆ. ಇದರ ಶಬ್ದದ ಹೇಳಿದಾಗೆ ಈಗಾಗಲೇ 1-2 ತಿಂಗಳಲ್ಲಿ ಬಾರಿಸಿ ಹೋದವರು ಬಂದು ಅದರ ಪ್ರತಿಫಲವನ್ನು ಹೇಳ್ತಾ ಇದ್ದಾರೆ. ನಮ್ದು ಈ ರೀತಿ ನಾವು ಕೈ ನಿರ್ಮೂಲನೆ ಆಗ್ತದೆ. ಹಾಗೆ ಈ ಗಂಟೆ ಇದಿಷ್ಟು ಅವರೇ ಕೊಟ್ಟಿದ್ದ ಇಲ್ಲ, ಈ ಗಂಟೆ ಮುಖ್ಯ. ಈ ಗಂಟೆಗೆ 40 ಲಕ್ಷ ರೂಪಾಯಿ. ಇದು ಒಂದು ಗಂಟೆಗೆ 40 ಲಕ್ಷ ಅವರು ಕೊಟ್ಟಿದ್ದಾರೆ. ಆ ಮೊದಲು ಅವರು ಸನ್ನಿಧಾನಕ್ಕಂತ ಒಂದು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವರದ್ದು ಒಂದು ಪಿಲ್ಲರು ಇದೆ, ಆ ರೀತಿ ಇದೆ. ಇದು ನಾವು ಸಮಿತಿಯಿಂದ ಮಾಡಿಸಿದ್ದೇವೆ. ಅದನ್ನು ಕೇಳ್ತಾ ಇದ್ದಾರೆ, ಇದ ಖರ್ಚನ್ನು ನಾನು ಸಂಪೂರ್ಣ ಕೊಡ್ತೇನೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಅವರ ಹತ್ರ ತಗೊಳ್ಬಹುದು. ತುಂಬಾ ಚೆನ್ನಾಗಿದೆ. ಇದೊಂದು ವಿಶೇಷ ಕೂಡ ಹೌದು. ಯಾಕಂದ್ರೆ ಘಂಟಾನಾದದ ಸೇವೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಗುರುಗಳು ಈಗಾಗಲೇ ಒಂದು ವಿವರಣೆಯನ್ನ ಕೊಟ್ಟರು. ಸೊ ಈ ಗಂಟೆ ಅನ್ನೋದು ಇದೆಯಲ್ಲ, ಈ ದುಷ್ಟಶಕ್ತಿಗಳ ತೇಜಸ್ಸು ಅಂತ ಏನು ಹೇಳ್ತೀವಿ ಅದನ್ನ ನಿರ್ಮೂಲನೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮಾತು ಕೂಡ ಇದೆ. ಸೊ ಯಾರಾದ್ರೂ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬಂದ್ರೆ ಈ ಗಂಟೆಯನ್ನ ಬಾರಿಸಬಹುದು. ಅದು ಮಂಗಳವಾರ ಮಾತ್ರ ಇಲ್ಲಿ ಜರುಗುತ್ತೆ. ಈಗ ಮುಂಭಾಗದಲ್ಲಿ ಅನೇಕ ಕಂಬಗಳಿದೆ ಗುರುಗಳೇ. ಈ ಒಂದೊಂದು ಕಂಬವನ್ನು ಒಬ್ಬೊಬ್ರು ಕೊಟ್ಟಿದ್ದಾರೆ. ಈ 2ನೇ ಕಂಬವನ್ನ ಸೂರ್ಯಕುಮಾರ್ ಯಾದವ್, ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಅವರು ಕೊಟ್ಟಿದ್ರು ಅನ್ನೋದನ್ನ ಕೇಳ್ಪಟ್ಟಿದ್ದೀರಿ. ಅದೇ ರೀತಿ ಸುಮಾರು ಕಂಬಗಳಿದೆ. ಇಲ್ಲಿ ಒಟ್ಟು ಎಷ್ಟು ಕಂಬಗಳಿದೆ, ಯಾರ್ಯಾರು ಕೊಟ್ಟಿದ್ದಾರೆ ಇದನ್ನ? ಈ ಮುಖಮಂಟಪದಲ್ಲಿ 10 ಕಂಬಗಳಿವೆ. ಓಕೆ, ಎಷ್ಟು ವ್ಯಾಲ್ಯೂ ಇದೆ ಇದು ಒಂದೊಂದು ಕಂಬಕ್ಕೆ 15 ಲಕ್ಷ ರೂಪಾಯಿಗಳು. ಒಂದು ಕಂಬಕ್ಕೆ 15 ಲಕ್ಷ ರೂಪಾಯಿಗಳು ಆಗ್ತದೆ. ಇದು ನಾವು ಇದನ್ನು ಯಾರು ಪ್ರಾರಂಭಿಸಿದ ಶಿಲ್ಪಿ ಕೆಲಸ ಮಾಡೋರ ಹತ್ರನೇ ಹೇಳಿ ಈ ಭಕ್ತರಿಗೆ ಈ ಸುದ್ದಿಯನ್ನು ಮುಟ್ಟಿಸಿದೆವು. ಈ ರೀತಿಯ ಇದಿದೆ ಅಂತ. ಅದರಲ್ಲಿ ಒಂದು 2 ಕಂಬ ನಿಮ್ಗೆ ಇದು ತೋರ್ತಾ ಇದೆ. ಇದರಲ್ಲಿ 9 ಸಪರೇಟ್ ಪಿಲ್ಲರ್ಗಳಿವೆ. ಕಪ್ಪಿದೆ. ಇದು ಇದರಲ್ಲಿ ಸಪ್ತಸ್ವರ ಬರ್ಬೇಕಂತೇಳಿ 2 ಕಂಬಗಳಿಗೆ ಇದಕ್ಕೆ 19 ಲಕ್ಷ ರೂಪಾಯಿ. ಇದಕ್ಕೆ ಹೌದು. ಉಳಿದ 8ಕ್ಕೆ 15 ಲಕ್ಷ. ಇದು ಒಂದೊಂದೇ ಕೆಲಸ ಆಗ್ತಾ ಬರುವಾಗ ಇಲ್ಲಿ ಕಂಬಗಳು ಬರಬೇಕಿತ್ತು, ಆದರೆ ಇಂಥದ್ದೇ ಕಂಬ ಬರ್ಬೇಕೆಂಬುದಾಗಿ ಇರ್ಲಿಲ್ಲ. ಯಾಕಂದ್ರೆ ಆವಾಗ ಹಣದ ಕೊರತೆ ಇರ್ತದೆ. ನಮ್ಗೆ ಮನಸ್ಸಿನಲ್ಲಿ ಅದನ್ನು ಅಮ್ಮ ಪ್ರೇರಣೆ ಕೊಡದಿದ್ರೆ ಹೀಗೆ ಆಗ್ತಿರ್ಲಿಲ್ಲ. ಆದ್ರೆ ಅಮ್ಮನ ಪ್ರೇರಣೆ ಇತ್ತು ಈ ರೀತಿ ಆಗ್ಬೇಕು ಅಂತೇಳಿ. ನಾವು ಹುಡುಕಿದೆವು, ಒಳ್ಳೆ ಡಿಸೈನ್ ಕೊಟ್ಟೆವು, ಕೂಡ್ಲೆ ಭಕ್ತರಿಗೆ ಸುದ್ದಿ ಮುಟ್ಟಿಸಿದೆವು. ಭಕ್ತರು ಅದನ್ನು ತಾವಾಗಿಯೇ ಕೊಡ್ತಾ ಬಂದ್ರು. ಇದರಲ್ಲಿ 7ನೇ ನಂಬರ್ನ ಪಿಲ್ಲರ್ ಇದು 7 ಬರ್ತದೆ. ಆ ಕಡೆಯಿಂದ ದಕ್ಷಿಣದಿಂದ ಲೆಕ್ಕ ಮಾಡ್ತಾ ಬಂದ್ರೆ ಇದು 7ನೇ ನಂಬರ್. ಹೌದು. ಈ 7ನೇ ನಂಬರ್ನ ಪಿಲ್ಲರ್ ಇದು ಒಬ್ಬ ಭಕ್ತರಿಗೆ ಅಂತ ಕಾಯ್ದಿರಿಸಿದ್ದೆವು, ಆದ್ರೆ ಅವರಿಂದ ಹಣ ಬಂದಿರ್ಲಿ. ಈ ಸಮಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವನ ಹೆಂಡತಿ ಒಟ್ಟಿಗೆ ಇಲ್ಲಿ ದರ್ಶನಕ್ಕೆ ಅಂತ ಬರುವಾಗ ಅವರಿಗೆ ಇಲ್ಲಿಗೆ ಅಮ್ಮನಿಗೊಂದು ಒಳ್ಳೆ ಹಣ ಕೊಡಬೇಕು ಅಂತ ಇತ್ತು. ಸೂರ್ಯಕುಮಾರ್ನ ಮನಸ್ಸಿಗೆ ಬಂತಂತೆ. ಅವನ ಹೆಂಡತಿ 10 ಲಕ್ಷ ಅಂತ ಎಣಿಸಿದಾಗ ಗಂಡನ ಹತ್ರ ಕೇಳುವಾಗ ಅವನಾಗಿ ಹೇಳಿದ ಫಿಗರ್ 21 ಲಕ್ಷ. 21 ಲಕ್ಷ ಕೊಡುವ ಅಂತ. ಆಗ ಇಲ್ಲಿ ಬಂದಾಗ ನಮ್ಗೆ ಅನ್ಸಿತ್ತು ಅವನ 21 ಲಕ್ಷ ಅದ್ರಲ್ಲಿ ಯಾವ್ದಾದ್ರು ಒಂದು ವಸ್ತು ತೋರ್ಬೇಕು ಅಂತ. ಅದಕ್ಕೆ ಈ 7 ನಂಬರ್ ಪಿಲ್ಲರ್ ಅದು ಅವರು ಯಾರು ಅದಕ್ಕೆ ಸ್ಪಂದಿಸದೇ ಇದ್ದ ಪಿಲ್ಲರ್ ಇದು ಉಳಿದಿತ್ತು. ಇದು ಒಂದು ಅಮ್ಮ ಸೂರ್ಯಕುಮಾರ್ಗೆ ಹೋಗ್ಬೇಕು ಅಂತ ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದ ಒಬ್ಬರನ್ನು ಕಾಯ್ದಿರಿಸಿ ಹಣ ಕೊಡದೆ ಇಟ್ಟಿದ್ದಾರೆ ಅಂತ ನಮ್ಮ ಭಾವನೆ, ನಂಬಿಕೆ. ಆಗ ಸೂರ್ಯಕುಮಾರ್ಗೆ ನಾವು ಹೇಳಿದೆವು, ಇದು ಪಿಲ್ಲರ್ ನಿನ್ ಲೆಕ್ಕದಲ್ಲಿ ಹಾಕುವ 15 ಲಕ್ಷದ್ದು ನಿಂದು, ಉಳಿದದ್ನು ಅವ ಚಿನ್ನಕ್ಕೆ ಕೊಟ್ಟ 6 ಲಕ್ಷ. ಆ ದಿವಸದ ಒಂದು ಪವಾಡ ಅಂದ್ರೆ ನಾವು ಅವನನ್ನು ಕರೆಸಿ ಈ ರೀತಿ 7 ನಂಬರ್ ಪಿಲ್ಲರ್ ನಿನ್ಗೆ ಕೊಡುವ ಅಂತ ಹೇಳಿದಾಗ ಅವನಿಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಆ ದಿವಸ 7 ತಾರೀಕು ಅವರ ಮದುವೆಯ ದಿನ, ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಅದು ಹಾಗಾದ್ರೆ ಅಲ್ಲಿಯೂ ಒಂದು ಅಮ್ಮ ಒಂದು ಇದು ಮಾಡಿದ್ರು. ಅದಲ್ಲದೆ ಆವಾಗ ಅವ ಇಲ್ಲಿ ಬರುವಾಗ
ಭಾರತ ಕ್ರಿಕೆಟ್ ನಲ್ಲಿ ವಿನ್ ಆಗಿ ಒಂದು 8-9 ದಿವಸ ಆಗಿತ್ತಂತೆ. ಅವ ಒಂದು ಬಾರಿ ಹೆಸರಲ್ಲಿದ್ದ, ಅವನೊಂದು ಕ್ಯಾಚ್ ಹಿಡಿದು. ಆದ್ರೆ ನಮ್ಗೆಲ್ಲ ಆ ಭಾವನೆ ಇರ್ಲಿಲ್ಲ. ನಾವೊಬ್ಬ ಭಕ್ತನ ನೆಲೆಯಲ್ಲಿ ಇಲ್ಲಿ ಅಮ್ಮನ ಸನ್ನಿಧಿಯಲ್ಲಿ ಅವನಿಗೆ ಪ್ರಾರ್ಥಿಸುವಾಗ, ನೀನು ಮುಂದೆ ಒಂದು ಕ್ಯಾಪ್ಟನ್ ಆಗ್ಬೇಕಂತ ಹೇಳಿದವ. ಅವನಕ್ಕ ಯಾಕೆ ಕೇಳಿದಕ್ಕೆ, ಇಲ್ಲ ಅಂಕಿಲ್ಲ, ಹಾಗೆಲ್ಲ ಸಾಧ್ಯ ಇಲ್ಲ ಕ್ಯಾಪ್ಟನ್ ಆಗ್ಲಿಕ್ಕೆ ಅಂತ. ನಾನು ಹೇಳಿದೆ, ಒಂದು ವೇಳೆ ನೀನು ಆದ್ರೆ ಕಾಪು ನಮ್ಮನ ಅನುಗ್ರಹ ಅಂತ ತಿಳ್ಕೊಳ್ತೀಯ ಅಂತ. ಆಯ್ತು ಹೇಳಿ ಅವನ ಹತ್ರ ತುಳಿನಲ್ಲಿ ಹೇಳ್ಸಿದೆವು ಅದನ್ನು. ಅದು ಪವಾಡ ಎಂಬಂತೆ ಮುಂದಿನ 9 ದಿವಸದೊಳಗೆ ಅವ T20ಯ ಕ್ಯಾಪ್ಟನ್ ಆದ. ಇದು ಅಮ್ಮ ಅಲ್ಲಿ ಒಂದು ಸೂರ್ಯಕುಮಾರ್ ಯಾದವ್ನನ್ನು ಮುಂದೆ ಇಟ್ಟು ಅಮ್ಮನ ಪ್ರಚಾರವನ್ನು ಪ್ರಪಂಚಾದ್ಯಂತದಿಂದ ಪಸರಿಸಲಿಕ್ಕೆ ಒಂದು ದಾರಿ. ಯಾಕಂದ್ರೆ ನಿಮ್ಮ ಗಮನಕ್ಕೆ ತರಬೇಕಾದ್ರೆ 2015ರಲ್ಲಿ ನಮ್ದು ಶಿಲಾನ್ಯಾಸ ಆದ್ರೂ ಕೂಡ 2019ನೇ ಇಸ್ವಿಯಲ್ಲಿ ನಾವು ನಿಧಿಕುಂಭ ಸ್ಥಾಪನೆಗೆ ಮಾಡುವಾಗ ಅಮ್ಮನ ಹತ್ರ ಕೇಳಿದೆವು. ಅಮ್ಮನ ಹತ್ರ ಕೇಳಿದಾಗ ಅಮ್ಮನ ನುಡಿಯಾದದ್ದು ಒಂದೇ, ನೀವು ನನ್ನ ಈ ದೇವಸ್ಥಾನದ, ನನ್ನ ಒಂದು ಗ್ರಹ ಅಮ್ಮಂದು, ಇದು ಕಾಪು ನಮ್ಮನ ಅರಮನೆ, ಇದು ಇದಕ್ಕೆ ನನ್ನ ಮಕ್ಕಳು ಪ್ರಪಂಚಾದ್ಯಂತ ಇದ್ದಾರೆ. ನೀವು ರಶೀದಿ ಪುಸ್ತಕ ಇಟ್ಕೊಂಡು ಎಲ್ಲಿಯೂ ಯಾರ ಹತ್ರ ಕೇಳಲಿಕ್ಕೆ ಹೋಗೋದು ಬೇಡ. ಇಡೀ ನಿಮ್ಮ ಟೀಮಿನ ಕೆಲಸ ಏನಂದ್ರೆ ಪ್ರಪಂಚಾದ್ಯಂತ ಈ ವಿಷಯವನ್ನು ಪ್ರಚಾರ ಮಾಡೋದಷ್ಟೇ ನಿಮ್ಮ ಕೆಲಸ. ಇಲ್ಲಿಗೆ ಈವರೆಗೆ ಬಾರದವರನ್ನು ಕರೆಸಿಕೊಳ್ತೇನೆ, ಕೊಡದವರ ಹತ್ರ ತಗೊಳ್ತೇನೆ, ನಾನು ಪ್ರೇರಣೆ ಕೊಟ್ಟು ಅವರಿಗೆ ನಾನ್ ತಗೊಳ್ತೇನೆ. ಇದು ಬಹಳ ದೊಡ್ಡ ಮಿರಾಕಲ್ ಈ ಕ್ಷೇತ್ರದ್ದು. ಈ ರೀತಿಯಾಗಿ ನೀವು ನೋಡಿದಾಗೆ ಎಲ್ಲಿಯೂ ದೇವಸ್ಥಾನ ಹಾಗೆ ಆಗಲಿಲ್ಲ, ಭಕ್ತರ ಹತ್ರ ಕೇಳಲೇಬೇಕಾಗ್ತದೆ. ಆದ್ರೆ ಇಲ್ಲಿ ನಮಗೆ ಆ ಸಂದರ್ಭದಲ್ಲಿ ಒಂದು ಆಶ್ಚರ್ಯ ಆಗಿ, ಮತ್ತೆ ನಮಗೆ ಮನಸ್ಸಿನಲ್ಲಿ ಇದು ಸಾಧ್ಯನಾ ಎಂಬ ಒಂದು ಭಾವನೆ ಬಂದಿದ್ರೂ ಕೂಡ ಇವತ್ತು ಇದು ಪ್ರಪಂಚಕ್ಕೆ ಈ ರೀತಿ ಆಗಿದೆ ಎಂಬುದು ಗೊತ್ತಾಗ್ಲಿಕ್ಕೆ ಕಾರಣ ಆಯ್ತು. ಅದರಲ್ಲಿ ಒಂದು ವಿಷಯ ಇದು ಕೂಡ. ನೀವು ಈ ಪಿಲ್ಲರ್ ಬಗ್ಗೆ ಕೇಳಿದ್ರಿ. ಈ ಪಿಲ್ಲರ್ ಅನ್ನು ಅಮ್ಮ ನಾನು ಪ್ರೇರಣೆ ಕೊಡ್ತೇನೆ, ಬಾರದವ್ರನ್ನ ಕರೆಸಿಕೊಳ್ತೇನೆ ಎಂಬುದಕ್ಕೂ ಸೂರ್ಯಕುಮಾರ್ನಾಗೆ 100 ಜನ ಉದಾಹರಣೆಗೆ ಪ್ರಥಮವಾಗಿ ಇಲ್ಲಿಯ ಸೌತ್ ವೆಸ್ಟ್ ನಲ್ಲಿ ಇರುವ ಪಿಲ್ಲರ್ ಅನ್ನು ಬುಕ್ ಮಾಡಿದ್ದು ಒಬ್ರು ಉಷಾ ಪುರುಷೋತ್ತಮ್ ಶೆಟ್ಟಿ ಅಂತ, ಬಹಳ ಭಕ್ತರು. ಅಮ್ಮ ಹೇಗೆ ಪ್ರೇರಣೆ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸಲ ಬಂದು 2 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಹೋದ ಆ ಉಷಾ ಪುರುಷೋತ್ತಮ್ ಶೆಟ್ಟಿ ಪುನೊಂದು ಸಲ ಬಂದು ಕಾದು ಅಮ್ಮನ ಇದರಲ್ಲಿ ನನಗೆ ಏನೋ ಗೊತ್ತಿಲ್ಲ, ಅಮ್ಮ ಇದು ಕೊಡ್ತಾರೆ ಅಂತ 2 ತಿಂಗಳೊಳಗೆ ಪುನಃ ಅದಕ್ಕೆ 8 ಲಕ್ಷವನ್ನು ಸೇರಿಸಿ 10 ಲಕ್ಷ ಮಾಡಿದ್ರು. ಅದೇ ದಿವಸ ಒಂದು ಸಭೆ ನಡೀತಿರುವಾಗ ನಾವು ಈ ಪಿಲ್ಲರ್ ಬಗ್ಗೆ ವಿವರಿಸಿದಾಗ ಅವ್ರು ಏನಾಗಿದೆ ಗೊತ್ತಿಲ್ಲ, 10 ಲಕ್ಷ ಕೊಟ್ಟವ್ರು ಪುನಃ ಅದು ನನಗೆ ಒಂದು ಕೊಡ್ಲೇಬೇಕು ಎಂಬ ಅವರ ಒಂದು ರಿಕ್ವೆಸ್ಟಿನಲ್ಲಿ ನಾವು ತಂದು ಪ್ರಥಮ ಪಿಲ್ಲರ್ ಅನ್ನು ಅವರು ಪುನಃ 15 ಲಕ್ಷ ಕೊಟ್ಟರು. ಇದು ಪವಾಡ ಇಲ್ಲಿ. ಎಲ್ಲಿಯೂ ಕೂಡ ಒಬ್ರು ಒಂದ್ಸಲ ದುಡ್ಡು ಕೊಟ್ಟವರು ಇನ್ನೊಂದ್ಸಲ ಅವರಾಗೆ ಕೇಳಿ ಕೊಟ್ಟಿದ್ರೆ ಅದು ಕಾಪು ನಮ್ಮನ ಕ್ಷೇತ್ರದಲ್ಲಿ ಮಾತ್ರ ಎಂಬುದು ನಾವು ಹೇಳುವ ವಿಷಯ. ಈ ರೀತಿಯ ಪವಾಡ ಸದೃಶ್ಯವಾಗಿ ಈ ದೇವಸ್ಥಾನ ಟೋಟಲ್ ಎಷ್ಟು ಖರ್ಚಾಯ್ತು ಗುರುಗಳೇ? ನಾವು ಪ್ರಥಮವಾಗಿ ಇದು ಪ್ರಥಮ ಹಂತ ಅಮ್ಮನ ದೇಗುಲ. ನಾವು ಸಂಪೂರ್ಣ ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ, ಪ್ರಥಮ, ದ್ವಿತೀಯ, ತೃತೀಯ ಅಂತ. ಪ್ರಥಮ ಹಂತಕ್ಕೆ ನಾವು 30 ಕೋಟಿಯ ವೆಚ್ಚದ ಎಸ್ಟಿಮೇಷನ್ ಮಾಡಿದ್ದೇವೆ. ಯಾಕಂದ್ರೆ ಇದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಎ ಗ್ರೇಡ್ ಟೆಂಪಲ್. ಇದಕ್ಕೆ ಪ್ರತಿಯೊಂದು ಕೂಡ ಟೆಂಡರ್ ಆಗಬೇಕು, ಲೆಕ್ಕಾಚಾರ ಇಡಬೇಕು, ಯಾವುದೇ ಇದನ್ನು ಮಾಡ್ಲಿಕ್ಕಿಲ್ಲ. ನಾನು ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿದ್ದರೂ ಕೂಡ ಈ ಲೆಕ್ಕಾಚಾರವನ್ನೆಲ್ಲ ಸುಸ್ಥಿತವಾಗಿ ಇಡಬೇಕು. ಹಾಗಾಗಿ ನಾವು ಇಷ್ಟು ಟೆಂಡರ್ಗಳನ್ನು ಮಾಡಿಸಿದ್ದೇವೆ. ಈ ಕೆಲಸಗಳೆಲ್ಲ ಆಗ್ತಾ ಇರುವಾಗ ಇದರ ಬಜೆಟ್ ಹೆಚ್ಚಾಗ್ತದೆ ಎಂಬುದು ಗೊತ್ತಾದ ಕೂಡಲೇ ಭಕ್ತರ ಹತ್ರ ಹೇಳಿದಾಗ, ಈಗ ನೀವು ನೋಡಿದ 10 ಪಿಲ್ಲರ್ಗಳಲ್ಲದೆ ಒಳಗಿನ ಸುತ್ತುಪೌಳಿಯಲ್ಲಿ 32 ಪಿಲ್ಲರ್ಗಳಿವೆ. ಅದಕ್ಕೆ 5 ಲಕ್ಷ 10 ಲಕ್ಷ ಈ ರೀತಿ. ಅದರ ಹಿಂದಿನ ಪ್ರದಕ್ಷಿಣ ಪಥದಲ್ಲಿ 44 ಪಿಲ್ಲರ್ಗಳಿವೆ, ಅದಕ್ಕೂ 4 ಲಕ್ಷ. ಇದನ್ನೆಲ್ಲ ನಾವು ಪ್ರಚಾರ ಕೊಟ್ಟದ್ದಷ್ಟೇ ನಾವು. ಆದ್ರೆ ಅಮ್ಮ ಎಲ್ಲ ಭಕ್ತರನ್ನು ತರಿಸಿದ್ದಾರೆ. ಇದೆಲ್ಲ ಸೇರಿಸಿದ್ರೆ ರಾಜಗೋಪುರ ನಮ್ಮ ಇದರ ಪ್ರಕಾರ 2,60,00,000 ಆಗಿದೆ. ಇದನ್ನೆಲ್ಲ ಈ 30 ಕೋಟಿ ಒಟ್ಟಿಗೆ ಸೇರಿಸಿ
ನಮ್ಮ ಮನಸ್ಸಿನಲ್ಲಿ ಪ್ರಥಮ ಹಂತದಲ್ಲಿ ಅಮ್ಮ ಸ್ವರ್ಣಗದ್ದುಗೆಯಲ್ಲಿ ಕುಳಿತುಕೊಳ್ಬೇಕೆಂಬ ಒಂದು ಕಲ್ಪನೆಗಳು ಇದ್ರೂ ಕೂಡ ಆ ಮೊದಲು ಅಮ್ಮ ಬೆಳ್ಳಿ ಗದ್ದಿಗೆಯಲ್ಲಿ ಇದ್ರು. ಅದನ್ನು ನಾವು ಸಾಧಾರಣ ಈ ಪ್ರತಿಷ್ಠೆಗಿಂತ 1 ವರ್ಷ ಮೊದಲಿನವರೆಗೂ ಅದ್ರ ಬಗ್ಗೆ ಕಲ್ಪನೆನೇ ಮಾಡಿರ್ಲಿಲ್ಲ. ಮಾಡ್ಬೋದು ನಾಡ್ದು ಅಂತ. ಆದರೆ 2024 ಅಕ್ಟೋಬರ್ನಲ್ಲಿ ನಾವು ಈಗ ಇನ್ನು ಇದಕ್ಕೆ ಚಿನ್ನದ ಗದ್ದುಗೆ ಆಗ್ಬೇಕಲ್ಲ ಅಂತ ಎಣಿಸುವಾಗ ಇದ್ರ ಬಗ್ಗೆ ನಾವು 2023 ಜೂನ್ 6 ತಿರುಪತಿ ಕ್ಷೇತ್ರದಲ್ಲಿ ನಾನು ಮತ್ತು ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ರವಿ ಸುಂದರ್ ಶೆಟ್ರು ಒಂದು ದೀಕ್ಷೆ ತಗೊಂಡೆವು. ಇನ್ನು ಅಮ್ಮ ಸ್ವರ್ಣ ಗದ್ದುಗೆಯಲ್ಲಿ ಹೋಗಿ ಪ್ರತಿಷ್ಠಾಪನೆ ಆಗುವವರೆಗೆ ನಾನಂತೂ ನನ್ನ ವ್ಯವಹಾರವನ್ನೆಲ್ಲ ಬಿಟ್ಟು ಇಲ್ಲೇ ಕೂತು ನಾನು ಕೆಲಸ ಮಾಡ್ತೇನೆ. ಅಲ್ಲದೆ ಅನ್ನದ ವಸ್ತು ಮುಟ್ಟುವುದಿಲ್ಲ, ಸಿಹಿ ತಿಂಡಿ ತಿನ್ನುವುದಿಲ್ಲ. ಈ ರೀತಿಯಾಗಿ ಒಂದು ನಾವು ದೀಕ್ಷೆ ತಗೊಳ್ಳುವಾಗ ಇಬ್ಬರೂ ತಗೊಂಡೆವು. ಅವರು ಹೇಳಿದ್ರು, ಇಷ್ಟು ದೊಡ್ಡ ಒಂದು ಉದ್ಯಮಿ ಅವರು ಆ ರೀತಿಯ ದೀಕ್ಷೆ ತಗೊಂಡ್ರು, ನಾನು ಬೇಡ ಅಂದ್ರು. ಅದು ಹೇಗೆ ತಗೊಂಡ್ರು ಅಂತ ನಿಮ್ಮ ಗಮನಕ್ಕೆ ತರಬೇಕಾದ್ರೆ ಅದು ಅಮ್ಮ ಮಾಡಿಸಿದ್ದು. ಇಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಇಲ್ಲದಿದ್ರೆ ಅವರು ಆ ರೀತಿ ಮಾಡುವವರು ಅಲ್ಲ. ಅವರು ಎಲ್ಲದಕ್ಕೂ ಇದ್ರಲ್ಲಿ ಸೇರಿಸಿಕೊಂಡ್ರು. ಹಾಗೆ ಮುಂದಿನ ದಿನಗಳಲ್ಲಿ ಆ ಸ್ವರ್ಣಗದ್ದುಗೆಯ ಸಮಿತಿ ಅಧ್ಯಕ್ಷರಾಗಿ ರವಿ ಸುಂದರ್ ಶೆಟ್ರು ಜವಾಬ್ದಾರಿ ತಗೊಂಡು ನಾವು ಪ್ರಚಾರ ಕೊಟ್ಟಾಗ ಇದಕ್ಕೆ ಒಬ್ರೊಬ್ರು ಒಂದೊಂದು 20 kg ಬೇಕು, 30 kg ಬೇಕಂತ ಹೇಳುವಾಗ ನಮ್ಗೆ ಆಶ್ಚರ್ಯ ಆಯ್ತು, ಇದಕ್ಕೆ ಚಿನ್ನ ಎಲ್ಲಿಂದ ಬರೋದು? ಆಗ ಅಮ್ಮನ ನುಡಿ ಆಯಿತು. ಒಂದು ಮಂಗಳವಾರ ನನ್ನ ಭಕ್ತರೆಲ್ಲ ಚಿನ್ನ ಈಗಾಗಲೇ ತೆಗೆದಿಟ್ಟಿದ್ದಾರೆ, ಆದ್ರೆ ಹಳೆ ಚಿನ್ನವನ್ನು ನೀವು ತಗೊಳ್ಬೇಕು, ನನ್ನ ಭಕ್ತರು ತೆಗೆದಿಟ್ಟದ್ದು ಅಂತ ಒಂದು ಅಮ್ಮನ ನುಡಿ ಪ್ರಕಾರ ನಾವು ಪ್ರಚಾರ ಕೊಟ್ಟು ಸ್ವರ್ಣ ಸಮರ್ಪಣಾ ಸಮಾರಂಭವನ್ನು ಮಾಡಿದ ತಕ್ಷಣ ಎಲ್ಲೆಲ್ಲಿ ನಮ್ಮ ಬಹಳಷ್ಟು ಮಹಿಳೆಯರು ಅವರು ತೆಗೆದಿಟ್ಟ ಚಿನ್ನವನ್ನು ತಂದು ಅಮ್ಮನಿಗೆ ಅರ್ಪಿಸಿದ್ರು. ಈ ರೀತಿಯ ಪವಾಡಗಳು ನಡೀತಾ ಇರುವಾಗಲೇ ಅದಕ್ಕೆ ಒಂದು ಉದಾಹರಣೆ, ನಾವು ಮುಂಬೈಯಲ್ಲಿ ಇದನ್ನೆಲ್ಲ ಪ್ರಚಾರ ಕೊಟ್ಟಾಗ ಇಲ್ಲಿಯ ಸ್ವರ್ಣ ಸಮರ್ಪಣಾ ಒಂದು ಸಮಾರಂಭಕ್ಕೆ ಅದೇ ಪಿಲ್ಲರ್ ಕೊಟ್ಟ ಪುರುಷೋತ್ತಮ್ ಶೆಟ್ರಿಗೆ ಫೋನ್ ಮಾಡಿದಾಗ ಅವರು ನನಗೆ ಹೇಳಿದ ಪ್ರಥಮ ಮಾಹಿತಿ ಏನಂದ್ರೆ, ನೀವು ಮೊನ್ನೆ ಪ್ರಚಾರ ಕೊಟ್ಟದ್ದು ಕೇಳಿಯೇ ನಾನು ಚಿನ್ನ ತೆಗೆದಿಟ್ಟಿದ್ದೇನೆ. ಅದರಲ್ಲಿ ಒಂದು ವಿಶೇಷ ಇದೆ ಅಣ್ಣ, ನನ್ನ ತಾಯಿ ನನಗೆ ಒಂದು 8 ತೊಲೆಯ ಒಂದು ಚೈನ್ ಹಾಕಿದ್ರು. ಯಾರು ಪುರುಷೋತ್ತಮ ಶೆಟ್ಟಿ ಹೇಳೋದು ನಮ್ಮ ಹತ್ರ. ಅದನ್ನು ಹಾಕಿ 10 ದಿವಸದೊಳಗೆ ಅಮ್ಮ ಏನೋ ಒಂದು ಇದರಲ್ಲಿ ತೀರಿ ಹೋದು. ನನಗೆ ಬೇಜಾರಾಯ್ತು, ಅದನ್ನು ತೆಗೆದು ಕಬಾಟ್ನಲ್ಲಿ ಇಟ್ಟಿದ್ದೇನೆ. ಈಗ ಎಷ್ಟೋ ವರ್ಷಗಳಾಯ್ತು. ಮೊನ್ನೆ ಕಾಪು ನಮ್ಮನ ಸ್ವರ್ಣಗದ್ದುಗೆ ಆಗ್ತದೆ, ಅದಕ್ಕೆ ಚಿನ್ನ ಕೊಡ್ಬೇಕಂತ ಹೇಳುವಾಗ ಹೋಗಿ ನೋಡುವಾಗ ಆ ಚಿನ್ನ ಹಾಗೆ ಇದೆ. ಅದಕ್ಕೆ ನಾನು ಪುನಃ ಸ್ವಲ್ಪ ಸೇರಿಸಿ ನನ್ನ ಅಮ್ಮನ ನೆನಪಿನಲ್ಲಿ ಕಾಪು ನಮ್ಮನಿಗೆ 99 ಗ್ರಾಮ್ ಚಿನ್ನ ಕೊಡ್ತಾ ಇದ್ದೇನೆ ಎಂಬ ಅವರಿಂದ ಫೋನ್ ಬರುವಾಗ ನಾನು ಎಣಿಸಿದೆ, ಇದು ಅಮ್ಮನ ಪವಾಡ, ಇದು ಅಮ್ಮನ ಪ್ರೇರಣೆ. ಇಲ್ಲದಿದ್ರೆ ಈ ರೀತಿಯಾಗಿ ಆಗೋದಿಲ್ಲ. ಇವತ್ತು ಮೊನ್ನೆ 2025 ಮಾರ್ಚ್ 2 ಅಮ್ಮ ಸ್ವರ್ಣ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ಈ ಸ್ವರ್ಣ ಗದ್ದುಗೆ 16 kg ತೂಕ ಬಾಳ್ತಾ ಇದೆ. ಅದರಲ್ಲಿ 8.5 kg ಈ ಮೊದಲು ಕೊಟ್ಟ ಭಕ್ತರ ದೇವಸ್ಥಾನದ ವತಿಯಿಂದ ಇತ್ತು. ಉಳಿದದ್ದೆಲ್ಲ ಈ 8-9 ತಿಂಗಳ ಒಳಗೆ ಅಮ್ಮನ ಸನ್ನಿಧಿಗೆ ಬಂದಂತ ಚಿನ್ನ. ಇದು ಪವಾಡ. ಇದು ಅಮ್ಮ ಕೊಟ್ಟ ನುಡಿಯ ಶಕ್ತಿ. ನಾನು ಪ್ರೇರಣೆ ಕೊಡ್ತೇನೆ. ನಮ್ಗೆ ಹೂವಿನಷ್ಟು ಹಗುರಾಗಿದೆ ಅಮ್ಮನ ಸ್ವರ್ಣ ಗದ್ದುಗೆ ಮಾಡಿದ. ಅಮ್ಮನ ಗದ್ದುಗೆ ಮುಂಚೆ ಈ ಭಾಗದಲ್ಲಿತ್ತ? ಇಲ್ಲಿ ನಾವು ಇದು ಈ ಜಾಗ ಅಮ್ಮನ ಮೊದ್ಲು ಈಗ ಇರುವ ಗದ್ದುಗೆ ಇದ್ದ ಜಾಗ ಇದು. ಇದನ್ನು 2023 ಜೂನ್ 12 ಇಲ್ಲಿಂದ ಈಶಾನ್ಯ ಭಾಗಕ್ಕೆ ಸ್ಥಳಾಂತರಿಸಿ ತಾತ್ಕಾಲಿಕ ಗುಡಿಯಲ್ಲಿ ಅಮ್ಮ ನೆಲೆಸಿದ್ರು. ಅಲ್ಲಿ ಆ ಭಾಗದಲ್ಲಿದ್ದ ಈಶಾನ್ಯ ಈ ಸೈಡ್. ಇಲ್ಲಿ ನೆಲೆಸಿದಾಗ ನಾವು ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆವು, ಅಮ್ಮ ನೀವೇ ಇದನ್ನು ಮಾಡಿಸ್ಕೊಳ್ಬೇಕು. ಆ ಈಶಾನ್ಯ ಭಾಗದ ಜಾಗ ಇವತ್ತು ನಾನು ಎಣಿಸ್ತೇನೆ, ಇದು ರಾಜಗೋಪುರದಿಂದ ಹೊರಬದಿ ಇದ್ರೂ ಕೂಡ ನಾವು ಅದನ್ನು ಮುಂದೆ ನವದುರ್ಗ ಲೇಖನ ಬರೀಲಿಕ್ಕೆ ಅದನ್ನು ಜಾಗ ಮಾಡಬೇಕು ಅಂತ ಆ ಜಾಗದಲ್ಲಿ ಕುಳಿತು ಅಮ್ಮ
ಬಹಳಷ್ಟು ಪವಾಡ ಮಾಡಿದ್ರು. ಬಹಳಷ್ಟು ಅಂದ್ರೆ ಬಹಳಷ್ಟು. ಮಾತು ಬಾರದ ಮಗುವಿಗೆ ನುಡಿ ಕೊಟ್ಟು ಗಂಧ ಪ್ರಸಾದಿಂದ ಮಾತು ಬರೆಸಿದ್ರು. ಸೂರ್ಯಕುಮಾರ್ ಯಾದವ್ನಂತ ಬಂದು ಅದೇ ಜಾಗದಲ್ಲಿ ಪ್ರಾರ್ಥಿಸಿದಾಗ ಅವನನ್ನು ಕ್ಯಾಪ್ಟನ್ ಮಾಡಿದ್ರು. ಎಷ್ಟೋ ಜನರಿಗೆ ಅವರ ಬಿಸ್ನೆಸ್ ನಲ್ಲಿ ನಂದು ಎಷ್ಟು 4-5 ವರ್ಷದಿಂದ ನನ್ನ ಇದಾಗಿದೆ, ಇಂಥ ಒಂದು ವಸ್ತು ಮಾರಾಟ ಆಗ್ಬೇಕು ಎಂಬುದು ಆ ಜಾಗದಲ್ಲಿ ನಿಂತು ಹೋದ ಒಬ್ಬ ದೊಡ್ಡ ಉದ್ಯಮಿಗೆ 5 ವರ್ಷದಿಂದ ವಿಕ್ರಯಿಸಿ ಹೋಗದ ಒಂದು ಸ್ಥಳವನ್ನು 15 ದಿವಸಗಳೊಳಗೆ ಅವರು ಮನಸ್ಸಿನಲ್ಲಿ ಆ ತಾತ್ಕಾಲಿಕ ಗುಡಿಯಲ್ಲಿ ಅಮ್ಮನೆದುರು ಯಾವುದು ಹೇಳಿದ್ದಾರೆ ಅದನ್ನು ಅವರು ಎಷ್ಟು ಎಣಿಸಿದ್ರೆ ಅಷ್ಟೇ ಇದಕ್ಕೆ 15 ದಿವಸದೊಳಗೆ ವಿಕ್ರಯಿಸಿದ್ದಾರೆ. ಅವರು ಅದಕ್ಕಾಗಿ ಅಮ್ಮನಿಗೆ ನಾನು ದೊಡ್ಡ ಮೊತ್ತ ಕೊಡ್ಬೇಕಂತ 1 ಕೋಟಿಯ ಮೊತ್ತದ ಒಂದು ಪಿಲ್ಲರ್ ಕೊಟ್ಟಿದ್ದಾರೆ. ಒಳಗಡೆ 1 ಕೋಟಿಯ 4 ಪಿಲ್ಲರ್ಗಳಿದೆ. 1 ಕೋಟಿ ಒಂದೊಂದು ಪಿಲ್ಲರ್ ನ ಬೆಲೆ 99,99,999. ಮತ್ತೊಂದು ನೀವು ಇದನ್ನು ಭಕ್ತರಿಗೆ ತಿಳಿಸಬೇಕಾದ ವಿಷಯ ಆದದ್ದೇ ನವದುರ್ಗ ಐಕ್ಯ ಸ್ವರೂಪಿಣಿ ಮಾರಿಯಮ್ಮ. ನಾನು ಮೊದಲಿಗೆ ಅದನ್ನು ಹೇಳಿದ್ದೇನೆ. ಇದು ಅಮ್ಮ ಇಲ್ಲಿ ಪ್ರತಿಷ್ಠಾಪನೆ ಆಗುವಾಗಲೇ ಅದನ್ನು ಆ ರೀತಿ ಮಾಡಿದ್ದಾರೆ ಎಂಬುದಕ್ಕೆ ನಿದರ್ಶನ. ನೀವೀಗ ಮೇಲೆ 9 ಸ್ಟೆಪ್ ಅಲ್ಲಿ ಹತ್ಕೊಂಡು ಬಂದ್ರಿ. 9 ಸ್ಟೆಪ್ ನವದುರ್ಗೆಯರ ಹೆಸರಲ್ಲಿ. ಇದರ ಮೇಲೆ ನೀವು ಶಿಖರ ನೋಡಿದ್ರೆ 9, ಒಳಗೆ ನೀವು ಅಮ್ಮನ ಗುಡಿಯಲ್ಲಿ 9 ಈ ರೀತಿಯ ಸಾಗವಾನಿ ಮರದ ಮುಚ್ಚಿಗೆಗಳಿದೆ ಕೆತ್ತನೆದ್ದು, ಅದು 9. ಅದರಲ್ಲಿ ಮುಖ್ಯವಾಗಿ ಎದುರಿಗೆ ನಿಂತು ಪ್ರಾರ್ಥಿಸಿದಾಗ ಸಹಸ್ರಾರ ಎಂಬ ಒಂದು ಕಲ್ಪನೆಯಲ್ಲಿ ಮಾಡಿದ ಇದಿದೆ ಶೀಲಿಂಗ್. ಅದಕ್ಕೆ ಒಂದೊಂದಕ್ಕೆ 9,99,990 ಅಂದ್ರೆ 10 ಲಕ್ಷದಲ್ಲಿ 1 ರೂಪಾಯಿ ಕಡಿಮೆ. ಇದನ್ನು ಕೂಡ ನಾವು ಎಣಿಸಿದ್ದು ಮಹಿಳೆಯರ ಹೆಸರಲ್ಲಿ ಆಗ್ಬೇಕು. ಅದು ಒಂದು ಒಳಗಡೆ ನವದುರ್ಗಿಯರ ಹೆಸರಲ್ಲಿ ಪ್ರಚಾರ ಕೊಟ್ಟದ್ದೇ ತಡ. 8 ದಿವಸದೊಳಗೆ 9 ಮಹಿಳೆಯರು ಅದಕ್ಕೆ 9,99,990 ಕೊಟ್ಟು ಅವರದ್ದು ಕಾಯ್ದಿರಿಸಿದ್ರು. ಇವತ್ತು ಎಲ್ಲಾ ಶೇಖರ ಅದು ಸೇವಾ ರೂಪದಲ್ಲಿ ಬಂದದ್ದು. ಈ ರೀತಿಯ ಪವಾಡಗಳು ಆ ಅಮ್ಮ ತಾತ್ಕಾಲಿಕ ಗುಡಿಯಲ್ಲಿ ಕೂತದ್ದು. ಇದು ನಾನು ಹೇಳಿದ್ದು ಸ್ವಲ್ಪ 1%. 99% ಬೇರೆ ಬೇರೆ ರೀತಿಯಲ್ಲಿ ಆಗಿದೆ. ಇಲ್ಲಿ ಒಂದು ವಿಶೇಷ ಅಂದ್ರೆ ನೀವು ಭಕ್ತಿಯಿಂದ ನಿಂತು ಪ್ರಾರ್ಥಿಸಿದ್ರೆ ನಿಮ್ಮ ಮನಸ್ಸಿನಲ್ಲಿ ಹೇಳೋದು ನೀವು ನಂದು ಇಂಥ ಕೆಲಸ ಆಗ್ಬೇಕು ಅಮ್ಮ ಅದನ್ನು ಮಾಡಿಯೇ ತೀರ್ತಾರೆ. ಇದು ನಮ್ಮ ನಂಬಿಕೆ. ಅದರೊಟ್ಟಿಗೆ ಅಮ್ಮನ ತಂಗಿ ಉಚ್ಚಂಗಿಯ ಪವರ್ ಇದೆ. ಅಮ್ಮ ಉಚ್ಚಂಗಿ ಹತ್ರ ಹೇಳಿ ಕಳಿಸ್ತಾರೆ, ಅವರ ಜನ ಮಾಡ್ತಾರೆ. ಇಲ್ಲಿ ನೀವು ಕೇಳಿದ್ರಿ, ಇದು ಮೊದಲಿದ್ದ ಪೀಠ. ಶಾಸ್ತ್ರೋಕ್ತವಾಗಿ ಮತ್ತೆ ಜನರು ಮಾತಾಡುವಾಗ ಏನ್ ಹೇಳ್ತಾರೆ, ಇದು ಹಿಂದೆ ಹೋಗುದಿಲ್ಲ, ಪಶ್ಚಿಮಕ್ಕೆ ಅಥವಾ ದಕ್ಷಿಣಕ್ಕೆ ಹೋಗುದೇ ಇಲ್ಲ. ಇದು ನಮ್ಮ ಇಡೀ ಭಕ್ತ ಸಮೂಹದ ಒಂದು ಇದಿತ್ತು. ಆದ್ರೆ ನನಗೆ ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಇತ್ತು, ಖಂಡಿತ ಅಮ್ಮ ಹೋಗ್ತಾರೆ ಅಂತ. ಅಮ್ಮನ ಹತ್ರ ಕೇಳಿದಾಗ್ಲೂ ಅಮ್ಮ ಏನು ಹೇಳಿದ್ರಂದ್ರೆ, ನೀವು ಹೇಳಿದಲ್ಲಿ ಹೋಗಿ ಕೂತ್ಕೊಳ್ತೇನೆ. ಇದು 2019 ನುಡಿಯಾಗಿತ್ತು. ಯಾವಾಗ ನೀವು ಹೊರಗೆ ರಶೀದಿ ಪುಸ್ತಕ ಇಟ್ಕೊಂಡು ಹೋಗೋದು ಬೇಡ, ನಾನು ಕರ್ಸ್ಕೊಳ್ತೇನೆ ಹೇಳುವಾಗಲೇ ಈ ಬಗ್ಗೆನೂ ಅಮ್ಮ ನುಡಿ ಕೊಟ್ಟಿದ್ದಾರೆ. ಆದ್ರಿಂದ ಮತ್ತೂ ಕೂಡ ಇದನ್ನೊಂದು ಕಾಯ್ದಿರಿಸಬೇಕು ಎಂಬುದಾಗಿ ಇದು ಒಂದು 6-7 ಫೀಟ್ ಕೆಳಗಿಂದ ಅದಕ್ಕೆ ಅದರ ಪರಿಶುದ್ಧತೆಯನ್ನು ಕಾಪಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬಂದು ಈ ರೀತಿಯಾಗಿ ಮಾಡಿದ್ದೇವೆ. ಅದಕ್ಕೆ ಇದರ ಮೇಲೆ ಈ ರೀತಿಯ ಮರದ ಕೆತ್ತನೆಯನ್ನು ಮಾಡಿದ್ದೇವೆ. ಇದಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿಷ್ಟು ಮರದ ಕೆತ್ತನೆ, ಮತ್ತೆ ಒಳಗೆ ಭಾಗದಲ್ಲಿ ಎಲ್ಲ ಸಾಗವಾನಿ ಮರದಿಂದ ಇದೆ. ಮತ್ತೊಂದಂದ್ರೆ ಇದ್ರ ಭಕ್ತಿಗೆ ಇವತ್ತು ಆ ಮನಸ್ಸಿನಲ್ಲಿ ಇದ್ದ ಜನರಿಗೆ ಇದು ಭಾವನೆ ಆಗ್ಬೇಕು. ಅಮ್ಮ ನಮ್ಮ ತಾಯಿ ಹೇಗೆ ಅಮ್ಮ ಮಕ್ಕಳು ಹೇಳಿದಕ್ಕೆಲ್ಲದೂ ಕೇಳ್ತಾರೆ, ಒಳ್ಳೆ ಇದಕ್ಕೆ ಆ ರೀತಿಯ ಕಾಪು ನಮ್ಮ ಇದ್ದಾರೆ ಎಂಬುದಕ್ಕೆ ಇದು ಒಂದು ನಿದರ್ಶನ. ಅಲ್ಲದೆ ನನಗೆ ಏನಿದ್ರು ಮನಸ್ಸಿನಲ್ಲಿ ಒಂದು ಎದುರು ತೋರಿಸದಿದ್ರು ಒಂದು ಹೆದರಿಕೆ ಇತ್ತು, ಅಮ್ಮ ಹೋಗ್ತಾರಾ ಇಲ್ವಾ. ಅದಕ್ಕಾಗಿ ನಾನು ಪ್ರಾರ್ಥಿಸಿಕೊಂಡೆ ಆಗ್ಲೇ ಇದೆಲ್ಲ ಏನು ಮಾಡುದಾದ್ರೂ ನನ್ನ ಖರ್ಚಿನಲ್ಲಿ. ಇದು ಈ ಶೀಲಿಂಗ್ ಇದೆಲ್ಲ ಸಾಧಾರಣ ಮೋಸ್ಟ್ಲಿ ಒಂದು 25-26 ಲಕ್ಷ ಆಗಿರ್ಬೋದು ಇದಕ್ಕೆ. ಇದನ್ನೆಲ್ಲ ನನ್ನ ಸೇವೆಯಾಗಿ ಕೊಟ್ಟಿದ್ದೇನೆ. ಇದು ಒಂದು. ನಂತರದ ಇದು ಒಬ್ರು ಮುಂಬೈಯವರು. ಇದು ಕೂಡ ಅಮ್ಮನ ಒಂದು
ನುಡಿಯಂತೆ ಇದು ಈಗಿನ ವಿಷಯ ಅಲ್ಲ. ನಿಮ್ಗೆ ಒಂದು ನಿಮ್ಮ ಗಮನಕ್ಕೆ ತರ್ತೇನೆ, 100 ವರ್ಷಗಳಿಂದ ಅಮ್ಮನ ಮಕ್ಕಳು ಪ್ರಪಂಚಾದ್ಯಂತ ಹರಡಿಕೊಂಡಿದ್ದಾರೆ. ಅದು ಹೇಗೆ ಅಂದ್ರೆ ಅದಕ್ಕೆ ಉದಾಹರಣೆ ಇವರು ಒಬ್ರು, ಇದು ಆನಂದ್ ಶೆಟ್ಟಿ ಅಂತ ಒಬ್ರು ಉದ್ಯಮಿ, ದೊಡ್ಡ ಉದ್ಯಮಿ. ಅವರು ಹುಟ್ಟುವ ಮೊದಲೇ ಅವರ ತಾಯಿ ಇಲ್ಲಿಯ ಭಕ್ತರಂತೆ. ಕಷ್ಟ ಕಾಲದಲ್ಲಿ ಅವರಿಗೆ ಇಲ್ಲಿಯ ಕಾಪುನ ವಿಷಯನೇ ಗೊತ್ತಿಲ್ಲದ ಸಮಯದಲ್ಲಿ ಅವರು ಬ್ರಹ್ಮೋರದಿಂದ ಅವರಿಗೆ ಕನಸಿನಲ್ಲಿ ಹೋಗಿ ಅಮ್ಮ ಹೇಳಿದ ಒಂದು ಕನಸಿನ ಮಾತು ಏನಂದ್ರೆ, ನೀನು ಕಾಪುಗೆ ಬಾ, ತುಳಿನಲ್ಲಿ ಹೇಳಿದದು, ಕಾಪುಗೆ ಬಾ, ಕಾಪು ಬಾ. ಒಂದು ಸಮಯದಲ್ಲಿ ಕಲ್ಯಾಣರಿಂದ ಆಚೆ ಅವರು ಬಡ್ಲಾಗಿನವರು ಈಚೆ ತನಕ ಇದ್ದ ಸಮಯದಲ್ಲಿ ನಡೆದ ವಿಷಯ ಇದು. ಸಾಧಾರಣ 75-80 ವರ್ಷಗಳ ಹಿಂದಿನ ವಿಷಯ. ಕನಸಿನಲ್ಲಿ ಬಂದು ಅಮ್ಮ ಇಲ್ಲಿ ಬಂದು ಆಗಿನ ಇದರಲ್ಲಿ ಮಂಗಳವಾರ ದರ್ಶನದಲ್ಲಿ ಕೇಳುವಾಗ ಆವೇಶದಲ್ಲಿ ನಾನು ಕಷ್ಟದಲ್ಲಿದ್ದೇನೆ ಅಂತ ಇವರ ತಾಯಿ ಹೇಳಿದಾಗ ಅಮ್ಮನ ನುಡಿಯಾದದ್ದು, ನೀನು ಕಷ್ಟದಲ್ಲಿ ಇದ್ದೆ ಅಂತ ಗೊತ್ತಿದ್ದು ನಿನ್ನನ್ನು ಇಲ್ಲಿಗೆ ನಾನು ಕರೆದದ್ದ, ನೀನು ಬಂದದ್ದ ಅಂತ ಹೇಳಿದ ವರ್ಡ್ ಇದು. ಇವತ್ತು ಅವರ ಮಗ ಹೇಳಿದ ವಿಷಯ. ಅದಕ್ಕೆ ಇಲ್ಲಮ್ಮ ನೀವು ಕರೆದದ್ದು, ಹಾಗಾದ್ರೆ ಇನ್ನು ನಿನ್ನ ಕಷ್ಟ ಪರಿಹಾರ ಆಯ್ತಂತ ಹೇಳಿ ಪ್ರಸಾದ ಕೊಟ್ಟು, ಗದ್ದುಗೆ ಪ್ರಸಾದ ಮೊದಲೆಲ್ಲ 25 ಪೈಸೆ 50 ಪೈಸೆ ಕಷ್ಟ ಕಾಲದಲ್ಲಿ ಗದ್ದುಗೆ ಪ್ರಸಾದ ತಗೊಳ್ಳಿಕ್ಕೆ ಕಷ್ಟದ ಕಾಲದಲ್ಲಿ ಕಾಪು ನಮ್ಮನ ಗದ್ದುಗೆ ಪ್ರಸಾದ ಹಿಡ್ಕೊಂಡು ಹೋದ ಈ ಆನಂದ್ ಶೆಟ್ರು ಅವರ ತಾಯಿ ಇಲ್ಲಿ ಕರ್ಕೊಂಡು ಬಂದು ಅವರ ವಿದ್ಯೆ ಆದ್ಕೊಳ್ಳೆ ನೀನು ಮುಂಬೈ ಎಲ್ಲಿಯಾದ್ರೂ ಹೋಗಿ ಉದ್ಯೋಗ ಮಾಡು ಮಗ ಅಂತ ಇಲ್ಲಿಯ ಗದ್ದುಗೆ ಪ್ರಸಾದ ಕೊಟ್ಟು ಕಳಿಸಿದ ಒಂದು ಮಗುವನ್ನು ಇವತ್ತೊಬ್ಬರು ದೊಡ್ಡ ಉದ್ಯಮಿಯಾಗಿ ಅವರಾಗಿ ಬಂದು ಇದನ್ನ ಕೊಟ್ರು. ಇದು ಅಮ್ಮನ ಪ್ರೇರಣೆ, ಪವಾಡ. ಇದೆಲ್ಲ ವಿಷಯವನ್ನು ನಮ್ಗೆ ಹೇಳಿದ್ದು ಅವರೇ 80 ವರ್ಷ ಹಿಂದಿನ ವಿಷಯ. ಇದರ ಅರ್ಥ ಈ ರೀತಿಯಾದ 25 ಪೈಸೆಯಲ್ಲಿ 4 ಆಣೆಯಲ್ಲಿ ಗದ್ದುಗೆ ಪ್ರಸಾದ ತಗೊಂಡು ಹೋದ ಕಾಪು ನಮ್ಮನ ಮಕ್ಕಳು ಪ್ರಪಂಚಾದ್ಯಂತ ಇದ್ದಾರೆ ಎಂಬುದಕ್ಕೆ ಇದು ಒಂದು ನಿದರ್ಶನ. ಇವತ್ತು ಅವರು ಮುಂಬೈಯಲ್ಲಿದ್ದಾರೆ. ಮುಂದೆ ಹೇಳ್ತೇನೆ.